ಇವ್ರು ನಮ್ಮ ಜೀವನದಲ್ಲಿ ಸಿಗಬೇಕಾಗಿತ್ತು ಅಂತ ನಾವು ಮದುವೆ ಆಗ್ತೀವಿ. ಮದುವೆ ಆದರೆ ಡೈವರ್ಸ್ ಆಗೋದು ಯಾಕೆ, ಜಗಳ ಆಗೋದು ಯಾಕೆ? ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ನಿಮ್ಮ ಜೀವನದಲ್ಲಿ ಏನೇ ಸಿಚುವೇಶನ್, ಏನೇ ಸಮಸ್ಯೆ ನಡೀತಾ ಇರಲಿ, ಅದು ಸರಿ ಆಗ್ತದೆ. ಆ ನಂಬಿಕೆ ಇಡಿ, ಅದು ಸರಿಯಾಗುವ ಸಮಯ ಬಂದಿದೆ. ಹಿಂದಿನ 2 ವಿಡಿಯೋ ನೋಡಿದರೆ ಎಲ್ಲ ಒಂದು ಪ್ಲಾನ್ ಅಕಾರ್ಡಿಂಗ್ ಆಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಯಾರ ಪ್ಲಾನ್? ನಿಮ್ಮದೇ ಕರ್ಮದ ಪ್ಲಾನಿಂಗ್. ಕರ್ಮ ಅಂದರೆ ಕೆಲಸ, ದಿನ ಮಾಡೋವಂಥದ್ದು. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ, ಒಳ್ಳೇದು ಮಾಡಿದರೆ ಒಳ್ಳೆಯದೇ ಸಿಗುತ್ತೆ. ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ, ಅದು ಅವನ ಕರ್ಮದ ಫಲ. ಮುಂದೆ ಪ್ರಾರಬ್ಧ ಇದೆ. ಯಾವುದೇ ಸಮಸ್ಯೆ ಜೀವನ ಪರ್ಯಂತ ಇರಲ್ಲ, ಅದರ ಸಮಯ ಇದೆ. ಅದು ಮುಗಿದ ಮೇಲೆ ಅದು ಹೋಗುತ್ತೆ. ನಾವು ಯಾರ ಮನಸ್ಸನ್ನ ನೋಯಿಸಿದರೆ ನಮಗೂ ಯಾರಾದರೂ ಮನಸ್ಸು ನೋಯಿಸ್ತಾರೆ. ಯಾಕಂದರೆ ಕರ್ಮ ಅದು ಸೀಡೆ ತಿರ್ಸ್ಕೊಳ್ಳುತ್ತೆ. ನಿಮ್ಮ ಜೀವನದಲ್ಲೂ ಯಾರಾದರೂ ಸುಮಾರು ಒಂದು 4-5 ವರ್ಷದಿಂದ ಚೆನ್ನಾಗಿದ್ದು ಆಮೇಲೆ ನಿಮ್ಮ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಬ್ಯುಸಿಯಾಗಿದೆ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಅಂದರೆ, ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದರೆ, ನಿಮ್ಮ ಋಣ ಅಷ್ಟೇ ಇತ್ತು. ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಿ. ಯಾಕಂದರೆ ಕರ್ಮ ನಮ್ಮನ್ನು ಯಾವತ್ತೂ ಬಿಡಲ್ಲ, ಫಲ ಅನುಭವಿಸ್ಲೇಬೇಕು. ಈ ಹುಡುಗಿ ಲವ್ ಫೇಲ್ಯರ್ ಆದ್ರೂ ಜೀವನನೇ ಮುಗೀತು ಅಂತ ಗೋಳಾಡ್ತಿರ್ತಾರೆ. ಸಡನ್ನಾಗಿ ಇವ್ರು ಹೆಂಗೆ ಚೇಂಜ್ ಆಗಿಬಿಟ್ರು? ಆಗ್ತಾರೆ. ಯಾಕಂದರೆ ನೀವು ಇದನ್ನೇ ಮಾಡಿರೋದು ಮುಂಚೆ, ಈಗ ಅನುಭವಿಸ್ಲೇಬೇಕು. ಬ್ರೇಕಪ್ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ಕರ್ಮದ ಫಲ. ಏನು ಮಾಡಬೇಕು ಅಂದರೆ, ವ್ಯಕ್ತಿ ಮೇಲೆ ಧ್ಯಾನ ಕೊಡಬೇಡಿ. ಕರ್ಮದ ಫಲ ಸಿಕ್ಕಿದೆ, ಮುಂದುವರಿರಿ, ಒಳ್ಳೆ ಕರ್ಮ ಮಾಡಿ. ಮುಂದೆ ಉಜ್ವಲ ಭವಿಷ್ಯ ನಿಮ್ಮ ಮುಂದೆ ಇದ್ದೇ ಇರುತ್ತೆ. ಇಬ್ಬರ ಮಧ್ಯೆ ಕ್ಯಾರಿಂಗ್, ಪ್ರೀತಿ ಇಲ್ಲ, ಜಗಳ ಆಗ್ತಾ ಇದೆ ಅಂದರೆ ನಿರಾಶೆ ಆಗೋ ಅವಶ್ಯಕತೆ ಇಲ್ಲ. ಅವರ ಬುದ್ಧಿ ಪರಿವರ್ತನೆ ಆಗುತ್ತೆ. ಆ ಸಮಯ ಬರಬೇಕು. ಯಾಕಂದರೆ ದೇವರ ಪ್ಲ್ಯಾನ್ ಮುಂದೆ ನಿಮ್ಮ ಪ್ಲ್ಯಾನ್ ಏನು ನಡೆಯಲ್ಲ. ನಿಮ್ಮ ಪ್ಲ್ಯಾನ್ ತೊಂದರೆ ಆಗ್ತಾ ಇದೆ ಅಂದರೆ, ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಬರ್ತಾ ಇದ್ದಾವೆ ಅಂದರೆ ಅಂದ್ಕೊಳ್ಳಿ, ದೇವದೂತರು ಬಂದು ನಿಮ್ಮ ಕೆಲಸದಲ್ಲಿ ವಿಘ್ನ ತರ್ತಾ ಇದ್ದಾರೆ. ಯಾಕಂದರೆ ಇದಕ್ಕಿಂತ ದೊಡ್ಡದ್ದು, ಒಳ್ಳೆಯದು ನಿಮಗೋಸ್ಕರ ಮುಂದೆ ಕಾಯ್ತಾ ಇದೆ ಅಂತ. ದೇವ್ರು ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂದ್ಕೊಳ್ಬೇಡಿ. ದೇವ್ರಿಗೆ ಇನ್ನು ಬೇರೆ ಕೆಲಸ ಇಲ್ವಾ ನಿಮ್ಮ ಕಷ್ಟ ಕೊಡ್ಕೊಂಡು ಕೂತ್ಕೊಳ್ಳಿಕ್ಕೆ? ಯಾಕಂದರೆ ಸಾಫ್ಟ್ವೇರ್ ಎಲ್ಲ ಒಂದು ಸಾಫ್ಟ್ವೇರ್ ಮೂಲಕ ನಡೀತಾ ಇದೆ. 2-3 ವರ್ಷ ಆದಮೇಲೆ ಹೇಳ್ಬೋದು ನೀವು. ಅವತ್ತು ನೀವು ಹೇಳ್ಬೋದು, ಎಲ್ಲ ಇವತ್ತು ಈ ವಿಡಿಯೋ ಸರಿಯಾಗಿತ್ತು ಅಂತ. ದೇವರೇನು ಮಾಡಲ್ಲ, ಎಲ್ಲ ನಿಮ್ಮ ಕರ್ಮದ ಫಲ. ಯಾವುದೇ ಸಮಸ್ಯೆ, ದುಃಖ ಎದುರಾದಾಗ, ಕಷ್ಟ ಎದುರಾದಾಗ ಅದನ್ನು ಅನುಭವಿಸಿ ಆ ಕರ್ಮನ ಕಳ್ಕೊಂಬಿಡಿ. ಮುಂದೆ ಉಜ್ವಲ ಭವಿಷ್ಯ ನಿಮ್ಮ ಮುಂದೆ ಕಾದಿದೆ. ನೀವು ಯಾವುದೇ ಸ್ಥಿತಿಲಿರಲಿ, ಸರಿ ಆಗುತ್ತೆ. ತಾಳ್ಮೆ ಕಳೆದುಕೊಳ್ಬೇಡಿ. ಯಾರಾದರೂ ನಿಮ್ಮಿಂದ ದೂರ ಆದರೂ ಸಮೇತ ದೇವರ ಪ್ಲ್ಯಾನ್ ಬೇರೆದೇ ಇದೆ, ಒಳ್ಳೆಯದೇ ಆಗುತ್ತೆ. ಸಮಾಧಾನದಿಂದಿರಿ.